prophesy as the prophet of God. ದೇವರ ಪ್ರವಾದಿಯಾಗಿ ನಾ ಪ್ರವಾದಿಸುತ್ತೇನೆ. God's kingdom will overpower the kingdom of darkness in this next 6 months. ಇನ್ನು ಮುಂದಿರುವಂತ 6 ತಿಂಗಳಲ್ಲಿ ದೇವರ ರಾಜ್ಯದ ಬಲವು ದುರಾತ್ಮದ ಎಲ್ಲಾ ಬಲಗಳನ್ನು ತುಳಿದೆಸೆಯಲಿದೆ. Demonic powers in this nation will be arrested by the power of God. ನಮ್ಮ ದೇಶದಲ್ಲಿರುವಂತ ಎಲ್ಲಾ ದುರಾತ್ಮದ ಬಲಗಳನ್ನು ದೇವರ ಬಲವು ಅರೆಸ್ಟ್ ಮಾಡಲಿದೆ. Those people who are clinging on to that power, ಆ ಬಲಗಳಿಗೆ ಇನ್ನೂ ಆ ಬಲಗಳ ಮೇಲೆ ಹತ್ತುಕೊಂಡಿರುವಂತ ಜನಗಳು they shall perish with it. ಅವರು ಆ ಬಲಗಳೊಟ್ಟಿಗೆ ನಾಶವಾಗಿ ಹೋಗುತ್ತಾರೆ. perish with it. ಆ ಬಲದೊಟ್ಟಿಗೆ ನಾಶವಾಗಿ ಹೋಗ್ತಾರೆ. God says, ದೇವರು ಹೇಳುತ್ತಾರೆ, who can save them from my hand? ನನ್ನ ಕರದಿಂದ ಇವರನ್ನು ತಪ್ಪಿಸಲು ಯಾರಿಗೆ ಸಾಧ್ಯ? Who will save them from my hand? ನನ್ನ ಕರದಿಂದ ಇವರನ್ನು ಯಾರು ತಪ್ಪಿಸಲು ಸಾಧ್ಯ? God says, ದೇವರು ಹೇಳುತ್ತಾರೆ, not even one will escape. ಒಬ್ಬನು ಕೂಡ ತಪ್ಪಿಸಿಕೊಳ್ಳಲ್ಲ. Not even one will escape. ಒಬ್ಬನು ಕೂಡ ತಪ್ಪಿಸಿಕೊಳ್ಳಲ್ಲ. Once again I give you an open call for prayer, church. ಇನ್ನೊಂದು ಸಾರಿ ಪ್ರಾರ್ಥನೆಗಾಗಿ ತೆರೆದ ಕರದಲ್ಲಿ ನಾ ಕರೀತೇನೆ ಸಭೆಯೇ. It is not for us to look after things of entertainment around us. ಅಯ್ಯೋ, ಇನ್ನು ನಮ್ಮ ಸುತ್ತಮುತ್ತಲಿರುವಂತ ಎಲ್ಲ ಸಂತೋಷದ ಕಾರ್ಯಗಳನ್ನು ನೋಡ್ತಾ ಕೂತ್ಕೊಳ್ಳುವಂತ ಸಮಯ ಇದಲ್ಲ. This is the high time to pray. ಇದು ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧವಾಗಿರುವಂತ ಸಮಯ. Amen. This is the time for you to kneel down and cry out to God. ನೀವು ಮೊಣಕಾಲಾಕಿ ದೇವರ ಬಳಿ ಗೋಳಾಡುವಂತ ದಿನಗಳು ಇದು. Here comes a voice from heaven today. ಪರಲೋಕದಿಂದ ಇವತ್ತು ಒಂದು ಸ್ವರ ಬರ್ತಾ ಇದೆ. Who is on the Lord's side? ಯಾರು ದೇವರ ಪರವಾಗಿದ್ದೀರಾ? Who is on the Lord's side? ಯಾರು ದೇವರ ಪರವಾಗಿದ್ದೀರಾ? Who is on the kingdom side? ಯಾರು ದೇವರ ರಾಜ್ಯದ ಪರವಾಗಿದ್ದೀರಾ? Millions and millions of people who know God. ಲಕ್ಷಾಂತರ ಜನರಿಗೆ ದೇವರು ಗೊತ್ತು. ಆದರೆ there are only few people who stand for God. ಕೆಲವೊಬ್ಬರು ಮಾತ್ರ ದೇವರ ಪರವಾಗಿ ನಿಲ್ಲುವವರಿದ್ದಾರೆ. They are the people who raise voice for God. ಅವರೇ ದೇವರಿಗಾಗಿ ಸ್ವರವನ್ನು ಎತ್ತುವವರು. Amen. Everyone comes to God for something. ಎಲ್ಲರೂ ದೇವರ ಬಳಿ ಏನಾದರೂ ಒಂದನ್ನು ಹೊಂದಿಕೊಳ್ಳುವುದಕ್ಕಾಗಿ ಬರ್ತಾರೆ. We are there for Jesus. ಆದರೆ ನಾವು ಯೇಸುವಿನ ಪರವಾಗಿದ್ದೇವೆ. Amen. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. Hallelujah. Hallelujah. Those nations that are not swept with waters. ಇನ್ನು ನೀರಿನಿಂದ ಮುಚ್ಚಿ ಇಲ್ಲದೆ ಇರುವಂತ ದೇಶಗಳು. Amen. They shall be shaken. ಅವೆಲ್ಲ ನಡುಗಿಸಲ್ಪಡುತ್ತೆ. They shall be shaken. ಅವೆಲ್ಲ ನಡುಗಿಸಲ್ಪಡುತ್ತೆ. As in the amen, as in the days of Jesus on this earth. ಯೇಸು ಸ್ವಾಮಿ ಲೋಕದಲ್ಲಿ ಇದ್ದ ದಿನಗಳ ರೀತಿಯಲ್ಲಿ ಅದು ಹೇಳುತ್ತೆ. There will be wonders in the sky. ಆಕಾಶಗಳಲ್ಲಿ ಸೂಚನೆಗಳು. Amen. God said there will be signs in the sky. ದೇವರು ಹೇಳುತ್ತಾರೆ, ಆಕಾಶದಲ್ಲಿ ನೀ ಸೂಚನೆಗಳನ್ನು ನೋಡುವಿ. Amen. In this 6 months, ಈ ಮುಂದಿರುವಂತ 6 ತಿಂಗಳಲ್ಲಿ the world will witness unusual signs. ಲೋಕವು ಈ ರೀತಿಯಾದ ವ್ಯತ್ಯಾಸವಾದ ಸೂಚನೆಗಳನ್ನು ನೋಡಲಿದೆ. Unusual signs in the sky. ಆಕಾಶದಲ್ಲಿ ಈ ರೀತಿಯಾದ ವ್ಯತ್ಯಾಸವಾದ ಸೂಚನೆಗಳು. People of God, ದೇವ ಜನರೇ, even if we don't understand the importance or the importance of this time, ಈ ಒಂದು ಸಮಯದ ಮುಖ್ಯತ್ವವನ್ನು ನಾವು ಇನ್ನೂ ಅರ್ಥಕೊಂಡಿಲ್ಲ ಅಂದ್ರೆ, I tell you, ನಿಮಗೆ ನಾ ಹೇಳ್ತೇನೆ, amen, we shall stand without preparation. ನಾವು ಸಿದ್ಧತೆ ಇಲ್ಲದೆ ನಾವು ನಿಂತಿರ್ತೇವೆ. ಆಮೇಲೆ amen, we stand without preparation in the coming of the Lord. ದೇವರ ಬರುವಣಿಗೆಯಲ್ಲಿ ನಾವು ಸಿದ್ಧತೆ ಇಲ್ಲದೆ ನಿಂತಿರ್ತೇವೆ. Amen. I tell you, ನಿಮಗೆ ನಾ ಹೇಳ್ತೇನೆ, why God has kept this church for you. ಯಾಕೆ ಈ ಒಂದು ಸಭೆಯನ್ನು ದೇವರು ನಿಮಗಾಗಿ ಇಟ್ಟಿದ್ದಾರೆ? So that you will pray. ನೀನು ಪ್ರಾರ್ಥಿಸಬೇಕು ಅನ್ನುವುದಕ್ಕಾಗಿ. You will be connected with God. ನೀ ದೇವರೊಟ್ಟಿಗೆ ಕನೆಕ್ಟ್ ಆಗಿರಬೇಕು ಅನ್ನುವುದಕ್ಕಾಗಿ. Sunday is the only place where you connect with Him. ಭಾನುವಾರ ಒಂದೇ ದಿನ ನೀ ದೇವರೊಟ್ಟಿಗೆ ಕನೆಕ್ಟ್ ಆಗ್ತಿದೀಯಾ ಅಂದ್ರೆ, amen, you are not a believer. ನೀನು ಒಂದು ವಿಶ್ವಾಸಿನೇ ಅಲ್ಲ. You are not a child of God. ನೀ ದೇವರ ಮಗು ಅನ್ನುವುದಕ್ಕೆ ಸಾಧ್ಯನೇ ಇಲ್ಲ. Amen. I tell you, ನಿಮಗೆ ನಾ ಹೇಳ್ತೇನೆ, pray every moment. ಪ್ರತಿ ಕ್ಷಣವೂ ಪ್ರಾರ್ಥಿಸಿ. 1 Thessalonians chapter 5 verse 17 says, 1 ಥೆಸಲೋನಿ 5:17 ಹೇಳುತ್ತೆ, pray without ceasing. ಎಡಬಿಡದೆ ಪ್ರಾರ್ಥಿಸು. ಎಡಬಿಡದೆ ಪ್ರಾರ್ಥಿಸು. ಎಡಬಿಡದೆ ಪ್ರಾರ್ಥಿಸು. ಪಕ್ಕದಲ್ಲಿರೋರನ್ನ ಪಾದ ಚೊಲ್ಲುங்க. ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ, ಎಡಬಿಡಾಮಲ್ ಜಪಂ ಮಾಡು. ಎಡಬಿಡದೆ ಪ್ರಾರ್ಥಿಸು. Amen. Hallelujah. Hallelujah. You cannot, amen, give a rest to your breath. ನೀ ಉಸಿರಾಡ್ತೀಯಲ್ಲ, ಅದಕ್ಕೆ ನೀ ವಿಶ್ರಾಂತಿ ಕೊಡಲು ಸಾಧ್ಯವೇ ಇಲ್ಲ. If you give rest, you will rest in peace. ನೀ ಉಸಿರಾಡುವುದಕ್ಕೆ ವಿಶ್ರಾಂತಿ ಕೊಟ್ರೆ ನೀ ಸಮಾಧಿನೇ. Amen. ಹಾಮವಾ ಇಲ್ಲಿಯಾ? ಹೌದಾ ಇಲ್ವಾ? Let prayer become the vital breath of your life. ಪ್ರಾರ್ಥನೆಯೇ ನಿನ್ನ ಜೀವನದ ಮುಖ್ಯತ್ವವಾಗಿ ಬದಲಾಗಲಿ. ಉಸಿರಾಗಿ ಮಾಡು. ಅದು ಉಸಿರಾಗಿ ಬದಲಾಗಲಿ. Amen. Always pray. ಯಾವಾಗಲೂ ಪ್ರಾರ್ಥಿಸಿ. Pray in the season and out of season. ಕಾಲಗಳಲ್ಲೂ ಪ್ರಾರ್ಥಿಸಿ, ಕಾಲ ಇಲ್ಲದೆ ಇರುವಂತ ಸಮಯದಲ್ಲೂ ಪ್ರಾರ್ಥಿಸಿ.